Micrometry, it's a device to measure the size of the microorganisms in the microscope. ಈಗ ಮೈಕ್ರೋಮೆಟ್ರಿಯಿಂದ ನಮಗೆ ಮೈಕ್ರೋಸ್ಕೋಪಲ್ಲಿ ಕಾಣಿಸುವಂಥ ಒಂದು ಇಮೇಜಸ್ಸು ಅಥವಾ ಆಬ್ಜೆಕ್ಟ್ಸ್ನ ನಾವು ಅದನ್ನು ಮೆಜರ್ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಹೆನ್ಸ್ ವಿ ಕಾಲ್ ದಟ್ ಇಸ್ ಎ ಮೈಕ್ರೋಮೆಟ್ರಿ. ಮೈಕ್ರೋಮೆಟ್ರಿ ಇಟ್ ಕನ್ಸಿಸ್ಟ್ ಆಫ್ ಎ ಕಾಂಪೌಂಡ್ ಮೈಕ್ರೋಸ್ಕೋಪ್. ಮೈಕ್ರೋಮೆಟ್ರಿಯಲ್ಲಿ ಒಂದು ಕಾಂಪೌಂಡ್ ಮೈಕ್ರೋಸ್ಕೋಪ್ ಜೊತೆಯಲ್ಲಿ ಎರಡು ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್, ಒನ್ ಇಸ್ ಐ ಪೀಸ್ ರೆಟಿಕಲ್ಸ್ ಆ್ಯಂಡ್ ಕಾಂಬಿನೇಷನ್ ವಿತ್ ದಿ ಸ್ಟೇಜ್ ಮೈಕ್ರೋಮೀಟರ್ಸ್. ಸ್ಟೇಜ್ ಮೈಕ್ರೋಮೀಟರು ಮತ್ತು ಐ ಪೀಸು ರೆಟಿಕಲ್ಸ್ ಎರಡು ಇರ್ತದೆ. ಸೊ ಎ ಮೆಜಾರಿಟಿ ಆಫ್ ದಿ ಮೆಜರ್ಮೆಂಟ್ಸ್ ಮೇಡ್ ವಿತ್ ದಿ ಕಾಂಪೌಂಡ್ ಮೈಕ್ರೋಸ್ಕೋಪ್ಸ್ ಫಾಲ್ ಇನ್ ಟು ದಿ ಸೈಜ್ ಆಫ್ 0.2 micrometers to 25 millimeters average field diameter of the wide field eyepieces. ಈಗ ನಾವು ಕಾಣ್ಬೋದು ಇದರಲ್ಲಿ ಡಯಾಗ್ರಾಮಲ್ಲಿ. ಈಗ ಐಪೀಸ್ ರೆಟಿಕಲ್ಸ್ ದೇ ಆರ್ ಇನ್ಸರ್ಟೆಡ್ ಇನ್ ದಿ ಮೈಕ್ರೋಸ್ಕೋಪ್. ಐಪೀಸ್ ರೆಟಿಕಲ್ಸ್ನ ಇನ್ಸರ್ಟ್ ಮಾಡ್ತಾರೆ. ಅದನ್ನು ಆಕ್ಯುಲಾರ್ ಲೆನ್ಸಸ್ ಅಂತಲೂ ಕರಿತೀವಿ. ಸೊ ಅದರಲ್ಲಿ 0 to 8 ರೀಡಿಂಗ್ಸು ಇದ್ದಾವೆ. ಮತ್ತು ಸ್ಲೈಡ್ ಮೈಕ್ರೋಮೀಟರ್ ಅಂದರೆ ಸ್ಟೇಜ್ ಮೈಕ್ರೋಮೀಟರಲ್ಲಿ 0.0 ಇಂದ 0.5 ರೀಡಿಂಗ್ಸ್ವರೆಗೂ ಇರ್ತದೆ. ಸೊ ಅದಕ್ಕಿಂತಲೂ ಜಾಸ್ತಿ ಇರ್ತದೆ. ಈಗ ಜಸ್ಟ್ ಫಾರ್ ಅವರ್ ಸಿಂಪ್ಲಿಸಿಟಿ ವಿ ಟೇಕ್ 0.0 to 0.5 ಇನ್ ದ ಸ್ಟೇಜ್ ಮೈಕ್ರೋಮೀಟರ್. ಆ್ಯಂಡ್ ಐ ಪೀಸಲ್ಲಿ 0 ಇಂದ ರೀಡಿಂಗ್ಸು ರೆಟಿಕಲಲ್ಲಿ ಅಂದರೆ ಐ ಪೀಸ್ ಆಕ್ಯುಲರಲ್ಲಿ 0.0 to 8 ರೆಟಿಕಲ್ಸ್ ಇರ್ತದೆ. ಮತ್ತು ನಾವು ಇದನ್ನು ಏನು ಮಾಡಬೇಕಂದ್ರೆ ಎರಡನ್ನೂ ನೋಡಿಕೊಂಡು ಅದನ್ನು ಓವರ್ಲ್ಯಾಪ್ ಮಾಡ್ಕೊಬೇಕು. ಓವರ್ಲ್ಯಾಪ್ ಅಂತಂದರೆ ಈಗ ನೋಡಿ, ಸ್ಟೇಜು ಓವರ್ಲ್ಯಾಪಿಂಗ್ ರೆಟಿಕಲ್ ವಿತ್ ದಿ ಮೈಕ್ರೋಮೀಟರ್ ಸ್ಕೇಲ್ಸ್. ಈಗ ಮೈಕ್ರೋಮೀಟರ್ ಸ್ಕೇಲ್ಸು 0.0 ಇಂದ ಹಿಡಿದು 0.5ವರೆಗೂ ಇದ್ದರೆ ನಮಗೆ ಐ ಪೀಸ್ ಆಕ್ಯುಲಾರ್ ಇದು ಬಂದು ಐ ಪೀಸ್ ಆಕ್ಯುಲಾರ್ ಲೆನ್ಸಲ್ಲಿ ಬಂದು 0.8ವರೆಗೂ ಇರ್ತದೆ. ಸೊ 0.0 to 8 ಮತ್ತು 0.0 to 0.4.5ವರೆಗೂ ಬರ್ತದೆ. ಸೊ 0.45ವರೆಗೂ ಓವರ್ಲ್ಯಾಪ್ ಆಗುತ್ತೆ. ಸೊ ಅದು ಓವರ್ಲ್ಯಾಪ್ ಮಾಡ್ಕೊಬೇಕು ನಾವು. ಯು ಶುಡ್ ಓವರ್ಲ್ಯಾಪ್ ದಿ ಸ್ಕೇಲ್ಸ್ ಆಫ್ ದಿ ಐ ಪೀಸ್ ಸ್ಟೇಜ್ ಮೈಕ್ರೋಮೀಟರ್ ವಿತ್ ದಿ ಸ್ಟೇಜ್ ಮೈಕ್ರೋಮೀಟರ್. ನೋಡಿ, ಇದರಲ್ಲಿ ನಾವು 2-3 ಸರಿ ಟ್ರಯಲ್ಸ್ ತೊಗೋಬೇಕು. ಟ್ರಯಲ್ಸ್ ಅಂತಂದರೆ ಈಗ ನಮ್ಮ ಆಕ್ಯುಲರ್ ರೆಟಿಕಲ್ಸ್ನಿಂದ ಮತ್ತು ಸ್ಟೇಜ್ ಮೈಕ್ರೋಮೀಟ್ರಿಂದ 2-3 ರೀಡಿಂಗ್ಸ್ ತೊಗೊಂಡು ಅದನ್ನು ಕ್ಯಾಲ್ಕುಲೇಷನ್ ಫ್ಯಾಕ್ಟರ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಕ್ಯಾಲಿಬ್ರೇಷನ್ ಫ್ಯಾಕ್ಟರ್ ಇಟ್ ಈಸ್ ಮೆಜರ್ಡ್ ಬೈ ಲೋ ಪವರ್ ಆಬ್ಜೆಕ್ಟಿವ್. ಅಂದರೆ ಈಗ ಆ ಲೋ ಪವರ್ ಆಬ್ಜೆಕ್ಟಿವ್ 10x ದಟ್ ಇಸ್ ದಿ ಐ ಪೀಸ್ಗೆ 10x ಮ್ಯಾಗ್ನಿಫಿಕೇಷನ್ ಪವರ್ ಇರುತ್ತೆ ಮತ್ತು ಆಬ್ಜೆಕ್ಟಿವ್ಗೆ 10x ಮ್ಯಾಗ್ನಿಫಿಕೇಷನ್ ಇರುತ್ತೆ. ಸೊ ಈಗ ಸಪೋಸ್ 20 ಆಕ್ಯುಲರ್ ಅಂದರೆ 20 ಐ ಪೀಸ್ ರೆಟಿಕಲ್ಸಲ್ಲಿ ರೀಡಿಂಗ್ಸ್ ಇದ್ದರೆ ದಟ್ ಈಸ್ ಓವರ್ಲ್ಯಾಪಿಂಗ್ ವಿತ್ ದಿ 30 ಸ್ಟೇಜ್ ಮೈಕ್ರೋಮೀಟರ್ ಡಿವಿಷನ್. ದೆನ್ 1 division ಆಫ್ ದಿ ಆಕ್ಯುಲರ್ ಮೈಕ್ರೋಮೀಟರ್ ಈಸ್ ಈಕ್ವಲ್ ಟು 30 divided by 20 into 10. ಸೊ ಅದು 15 ಮೈಕ್ರಾನ್ ಮೀಟರು ಕ್ಯಾಲ್ಕುಲೇಷನ್ ಫ್ಯಾಕ್ಟರು ಬರ್ತದೆ. ಸೊ ಕ್ಯಾಲ್ಕುಲೇಷನ್ ಫ್ಯಾಕ್ಟರ್ ಈಸ್ ಗಿವನ್ ಬೈ 15 ಮೈಕ್ರಾನ್ ಮೀಟರ್. ಹೈ ಪವರ್ ಆಬ್ಜೆಕ್ಟಿವ್ಗೆ 10 into 40. ಈಗ 24 ಆಕ್ಯುಲಾರ್ ಇದ್ದರೆ ದಟ್ ಮಲ್ಟಿಪ್ಲೈಡ್ ಬೈ 9 ಸ್ಟೇಜ್ ಮೈಕ್ರೋ ಡಿವಿಷನ್ಸ್. ದೆನ್ 1 division is equal to ಆಕ್ಯುಲರ್ ಮೈಕ್ರೋಮೀಟರ್ is equal to 9 divided by 24 into 10. ಇಟ್ ಈಸ್ ಈಕ್ವಲ್ ಟು 3.75 ಮೈಕ್ರಾನ್ ಮೀಟರ್. ಕ್ಯಾಲ್ಕುಲೇಷನ್ ಫ್ಯಾಕ್ಟರಲ್ಲಿ ಬಂದು 3.75 ಮೈಕ್ರಾನ್ ಮೀಟರ್. ಈಗ ದ ಓವರ್ ಪರ್ಪಸ್ ಆಫ್ ದ ಯೂಸ್ ಆಫ್ ದಿ ಮೈಕ್ರೋಮೀಟರ್ ಈಸ್ ಟು ಮೆಜರ್ ದಿ ಸೈಜ್ ಆಫ್ ದಿ ಪ್ಯಾರಾಮಿಸಿಯಾ, ಸೈಜ್ ಆಫ್ ದಿ ಅಮೀಬಾ ಆ್ಯಂಡ್ ಸೈಜ್ ಆಫ್ ದಿ ಈ ಸೆಲ್ಸ್ ವಿಚ್ ಈಸ್ ನಾಟ್ ಪಾಸಿಬಲ್ ಇನ್ ದಿ ಯೂಸ್ ಆಫ್ ದಿ ನಾರ್ಮಲ್ ಮೈಕ್ರೋಸ್ಕೋಪಿ. ನಾವು ನಾರ್ಮಲ್ ಮೈಕ್ರೋಸ್ಕೋಪಲ್ಲಿ ಯೂಸ್ ಮಾಡ್ತಾ ಇದ್ದಾಗ ನಮಗೆ ಮೆಜರ್ಮೆಂಟು ಗೊತ್ತಾಗಲ್ಲ. ಸೊ ಮೆಜರ್ಮೆಂಟು ಗೊತ್ತಾಗಬೇಕಂದ್ರೆ ನಾವು ಯು ಶುಡ್ ಯೂಸ್ ದಿ ಐ ಪೀಸ್ ರೆಟಿಕಲ್ ಆ್ಯಂಡ್ ದಿ ಸ್ಟೇಜ್ ಮೈಕ್ರೋಮೀಟರು ಮತ್ತು ಐ ಪೀಸ್ ರೆಟಿಕಲ್ನ ಎರಡೂ ಯೂಸ್ ಮಾಡಿಕೊಂಡು ಅದನ್ನು ಓವರ್ಲ್ಯಾಪ್ ಮಾಡಿಕೊಂಡು ನಾವು ಒಂದು ಕ್ಯಾಲ್ಕುಲೇಷನ್ ಫ್ಯಾಕ್ಟರ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮತ್ತು ನಾವು ಸ್ಟೇಜ್ ಇದ್ರ ಮೇಲೆ ಆ ಸ್ಟೇಜ್ ತೆಗೆದುಬಿಟ್ಟು ಬೇರೆ ಒಂದು ಸ್ಲೈಡ್ ಮೇಲೆ ಒಂದು ಪ್ಯಾರಾಮಿಸಿಯಮ್ ಅಥವಾ ಬೇರೆ ಆರ್ಗನಿಸಮ್ಸ್ ಅಮೀಬಾನ ಇಟ್ಟಾಗ ಏನಾಗುತ್ತೆ, ನಮಗೆ ವಿ ಕ್ಯಾನ್ ಕಮ್ ಟು ನೋ ದಿ ಸೈಜ್ ಆಫ್ ದಟ್ ಪರ್ಟಿಕ್ಯುಲರ್ ಮೈಕ್ರೋ ಆರ್ಗನಿಸಮ್. Next technique of the
ಬಯಾಲಜಿಯಲ್ಲಿ. ಈಗ ನೆಕ್ಸ್ಟ್ ನಾವು ಸೆಂಟ್ರಿಫ್ಯೂಗೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಾಟ್ ಇಸ್ ದ ಸೆಂಟ್ರಿಫ್ಯೂಗೇಷನ್? Centrifugation is a process which involves the use of the centrifugal force for sedimentation of the heterogeneous mixtures. So heterogeneous mixtures ಅಂದರೆ ಈಗ ನಮ್ಗೆ ಏನಾಗುತ್ತೆ, ನಮಗೆ ಒಂದು ಮಿಕ್ಸ್ಚರಲ್ಲಿ, ಬಯಾಲಜಿಕಲ್ ಮಿಕ್ಸ್ಚರ್ಸಲ್ಲಿ ಈಗ ಬೇರೆ ಬೇರೆ ಒಂದು ಸಬ್ಸ್ಟೆನ್ಸಸ್ಸು ಇರ್ತದೆ. ಸೊ ಆ ಸಬ್ಸ್ಟೆನ್ಸಸ್ ಆರ್ ವೇರಿಯಿಂಗ್ ಇನ್ ದಿ ಸೈಜ್ ಆಫ್ ದೇರ್ ಮಾಸಸ್. ಸೊ ಮಾಸು ಮತ್ತು ಡೆನ್ಸಿಟಿ ಮತ್ತು ಸೈಜು ವೇರಿಯೇಷನ್ ಇರ್ತದೆ. ಸೊ ದ ಮಾಸ್, ಡೆನ್ಸಿಟಿ ಆ್ಯಂಡ್ ಸೈಜಸ್ ವೇರಿಯೇಷನ್ಸ್ can be separated by using the centrifugation. So centrifugation mixtures which has a centrifugal force in which is used in the industries and the laboratories. So we can also separate two immiscible liquids by the use of the centrifugation. There are applications ಬಂದು centrifugation ಅಲ್ಲಿ we can use the centrifugation for the separation of the cell organelles from the cell. ಸೆಲ್ ಆರ್ಗನಲ್ಸ್ ಅಂದರೆ ಈಗ ಮೈಟೊಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್ಸ್, ಆಲ್ ದಿಸ್ ಸೆಲ್ ಆರ್ಗನಲ್ಸ್ ಇರ್ತವೆ. ಈ ಸೆಲ್ ಆರ್ಗನಲ್ಸ್ನ ನಾವು ಸಪ್ರೇಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಸಪ್ರೇಟ್ ದಿ ಫ್ಯಾಟ್ ಫ್ರಮ್ ದಿ ಮಿಲ್ಕ್. ಯಾಕೆಂದರೆ ಫ್ಯಾಟ್ ಈಸ್ ಎ ಲೈಟರ್ ಸಬ್ಸ್ಟೆನ್ಸ್, ಮಿಲ್ಕ್ ಈಸ್ ಎ ಬೀಯಿಂಗ್ ಎ ಡೆನ್ಸರ್. ಸೊ ಅದು ಫ್ಯಾಟ್ನ ಮತ್ತು ನಮ್ಮ ಮಿಲ್ಕ್ನ ಸಪ್ರೇಟ್ ಮಾಡ್ಬೋದು. ಮತ್ತು ವಿ ಕ್ಯಾನ್ ಸಪ್ರೇಟ್ ದಿ ಹೈಲಿ ಮೊಟೈಲ್ ಸ್ಪರ್ಮ್ಸ್ ಫ್ರಮ್ ದಿ ಸೆಮೆನ್ which is using the artificial insemination. ಈಗ ನಾವು ನೆಕ್ಸ್ಟ್ ಸ್ಟೆಪ್ ಡಿಫ್ರೆನ್ಷಿಯಲ್ ಸೆಂಟ್ರಿಫಿಗೇಷನಲ್ಲಿ ವಿಲ್ ಟಾಕ್ ಅಬೌಟ್ ಡಿಫ್ರೆನ್ಷಿಯಲ್ ಸೆಂಟ್ರಿಫಿಗೇಷನ್. ಇಲ್ಲಿ ನಾವು ಸೆಲ್ ಹೋಮಾಜಿನೇಟ್ನ ತೊಗೊಂಡಿದ್ದೀವಿ. ಅಂದರೆ ವಿ ಆರ್ ಗೋಯಿಂಗ್ ಟು ಗ್ರೈಂಡ್ ದಿ ಸೆಲ್ ಆ್ಯಂಡ್ ಟೇಕ್ ದಿ ಸೆಲ್ ಹೋಮಾಜಿನೇಟ್ ಇನ್ ದಿ ಟೆಸ್ಟ್ ಟ್ಯೂಬ್. ಮತ್ತು ವಿ ಆರ್ ಸಬ್ಜೆಕ್ಟ್ ಟು ದಿ ಲೋ ಸೆಂಟ್ರಿಫಿಗೇಷನ್ ಫೋರ್ಸ್. ಲೋ ಸೆಂಟ್ರಿಫಿಗೇಷನ್ ಫೋರ್ಸ್ಗೆ ಸಬ್ಜೆಕ್ಟ್ ಮಾಡಿದಾಗ ಏನಾಗ್ತದೆ, ವಿ ಆರ್ ಗೆಟಿಂಗ್ the denser particles settling at the bottom and the lighter substances floating at the top. ಮತ್ತೆ ಅದನ್ನು that is supernatant is subjected to the medium speed. Supernatant is separated and subjected to the medium speed. Medium speed separate ಮಾಡಿದಾಗ ಮತ್ತೆ ಅದರಲ್ಲಿ we are going to separate the mitochondria, lysosomes and the peroxisomes ಅನ್ನು ಸಪ್ರೇಟ್ ಮಾಡ್ಬೋದು. ಮತ್ತು ಅದನ್ನೇ ಸೂಪರ್ನೇಟೆಂಟ್ ರಿಮೂವ್ ಮಾಡಿ, ಅಂದರೆ ಅಪ್ಪರ್ ಸೊಲ್ಯೂಷನ್ ಇಸ್ ಟೇಕನ್ ಔಟ್ ಆ್ಯಂಡ್ ಸಬ್ಜೆಕ್ಟ್ ಟು ದಿ ಹೈ ಸ್ಪೀಡ್. ಸೊ ಹೈ ಸ್ಪೀಡ್ಗೆ ಸಬ್ಜೆಕ್ಟ್ ಮಾಡಿದಾಗ ಸೊ ವಿ ಕಂಟೈನ್ ದಟ್ ಈಸ್ ದ ಪೆಲೆಟ್ಸ್ ಕಂಟೈನಿಂಗ್ ದ ಮೈಕ್ರೋಸೋಮ್ಸ್ ಆ್ಯಂಡ್ ಸ್ಮಾಲ್ ವೆಸಿಕಲ್ಸ್ ಕ್ಯಾನ್ ಬಿ ಸಪ್ರೇಟೆಡ್. ಸೊ ಮತ್ತೆ ಅದರಲ್ಲಿ ಸೂಪರ್ನೇಟೆಡ್ ತಗೊಂಡಾಗ ಅಗೇನ್ ಇಫ್ ಯು ಸಬ್ಜೆಕ್ಟ್ ಟು ದಿ ವೆರಿ ಹೈ ಸ್ಪೀಡ್ಸ್ ಸೆಂಟ್ರಿಫ್ಯೂಗೇಷನ್ we are getting the pellets containing the ribosomes, viruses and the large molecules. ಅಂದರೆ the ribosomes and the viruses are the least weight molecules, whereas the whole cells, the nuclei and the cytoskeletons are having the high denser substances. So high denser substances ಅಂದರೆ whole cells, nuclei and the cytoskeleton are separated at first because of their heavier density, heavier mass and heavier size, whereas the ribosomes, viruses having the least size, so they are separated at the last. So we can separate based on their size, shape and their masses. Next technique ನಾವು ತಿಳ್ಕೊಬೇಕಾಗಿರೋದು chromatography. So chromatography, it is a separation of the substances based on their color. So color, this is actually the chromatos means color, graphy is the drawing. The separation of the pigments, usually in the plant pigments ಆಗ್ಬೋದು, ಆರ್ ಸಪ್ರೇಷನ್ ಆಫ್ ದಿ ಅಮಿನೋ ಆಸಿಡ್ಸ್ ಫ್ರಮ್ ದಿ ಪ್ರೋಟೀನ್ ಸೊಲ್ಯೂಷನ್, ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಕ್ರೊಮೆಟೋಗ್ರಫಿ. ಸೊ ಕ್ರೊಮೆಟೋಗ್ರಫಿ ಅಲ್ಲಿ ಏನಿರ್ತದೆ, ಒಂದು ಸಾಲ್ವೆಂಟ್ ಅಂತ ಇರ್ತದೆ ಮತ್ತು ಸಲ್ಯೂಟ್ ಅಂತ ಇರ್ತದೆ. ಸೊ ಸಾಲ್ವೆಂಟ್ ಈಸ್ ಟೇಕನ್ ಇನ್ ಎ ಜಾರ್ ಆ್ಯಂಡ್ ಸಲ್ಯೂಟ್ ಈಸ್ ಪ್ಲೇಸ್ಡ್ ಆನ್ ದಿ, ಫಾರ್ ಎಕ್ಸಾಂಪಲ್ ಪೇಪರ್ ಮೇಲೆ ಇಡ್ತೀವಿ. ಸೊ ಸಲ್ಯೂಟ್ ಈಸ್ ಪ್ಲೇಸ್ಡ್ ಆನ್ ದಿ ಪೇಪರ್ ಆ್ಯಂಡ್ ಸಾಲ್ವೆಂಟ್ ಇನ್ ದಿ ಡಿಪ್ಡ್ ಇನ್ ದಿ ಸಾಲ್ವೆಂಟ್. ಸಾಲ್ವೆಂಟಲ್ಲಿ ಡಿಪ್ ಮಾಡಿದಾಗ ಏನಾಗ್ತದೆ, ದೆರ್ ಇಸ್ ಅ ಮೂವ್ಮೆಂಟ್ ಆಫ್ ದ solvent. Along with the solvent, the solute also is moving upside. So it based on the chromatography is based on again the moving of the substances based on their mass. So ಇದರಲ್ಲಿ the substances which move along with the solvent easily, very soluble in the if the substance is very soluble in the solvent, some solids can be attracted by other substances and hold to the surface. This is called as the adsorbents, and such solids are called as the adsorbents. So applications of chromatography basically so detects the amino acids, detection of the various types of proteins, carbohydrates, the purification of the enzymes, ಮತ್ತೆ hormones and antibodies. Next technique is the fractionation. So fractionation is a separation of the mixture. Again
consisting of the gas, solids, liquids. So during that one, ಈಗ ಏನಾಗುತ್ತೆ the small quantities of the fractions are obtained. These small fractions of the substances we call as the fractionization, separation of the mixtures which contains of the gas, solids and the liquids. So applications ಅಲ್ಲಿ mixtures of liquids and gases are separated by the fractional distillation. So fractional distillation ಅಂದ್ರೆ for example, if the volatile substances are mixed with the non-volatile substances. So when the volatile substances and non-volatile substances are mixed together and we want to separate that one, so just to heat the mixture, what happen, the volatile substances are separated and non-volatile substances remain in the mixture, that is in the container. So we can separate the volatile substance from the non-volatile substances. So you can diagrammatical representation of the fractionation. So ಇಲ್ಲಿ cells are there, so cells are subjected to cytosol fraction, andre so cells are subjected to the fractionization and the separation of the contents. Maybe these cells have the cell organelles ಇಂದ ಏನಾಗ್ತದೆ, cytosol ಸಪರೇಟ್ ಆಗ್ತದೆ. ಸೊ cytosol ಪ್ಲಸ್ ದಿ ಸೆಲ್ ಆರ್ಗನಲ್ಸ್ ಕನ್ಸ್ಟ್ರೈಂಟ್ ದ ಸೆಲ್. ನೆಕ್ಸ್ಟ್ ಸೆಲ್ ಆರ್ಗನಲ್ಸ್ ಅಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನ್ಯೂಕ್ಲಿಯನ ಸಪರೇಟ್ ಮಾಡ್ತಾ ಇದ್ದೀವಿ. ನ್ಯೂಕ್ಲಿಯನ ಸಪರೇಟ್ ಮಾಡಿದಾಗ ಮೆಂಬ್ರೇನ್ ಫ್ರಾಕ್ಷನ್, ದಟ್ ಇಸ್ ಸೆಲ್ ಮೆಂಬ್ರೇನ್, ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಲೆಫ್ಟ್ ಅಲೋನ್. ಮತ್ತು ನ್ಯೂಕ್ಲಿಯಸ್ ಇಂದ ಮತ್ತೆ ಸಪರೇಟೆಡ್ ದಿ ನ್ಯೂಕ್ಲಿಯರ್ ಫ್ರಾಕ್ಷನ್, ಅದರಲ್ಲಿ ನ್ಯೂಕ್ಲಿಯರ್ ಎಕ್ಸ್ಟ್ರಾಕ್ಷನ್, ಸೈಟೋಸ್ಕೆಲೆಟನ್ ಫ್ರಾಕ್ಷನ್ಸ್. ಸೈಟೋಸ್ಕೆಲೆಟನ್ ಫ್ರಾಕ್ಷನ್ಸ್ ಅಂದರೆ ಮೇ ಬಿ ದಟ್ ದ ಸೈಟೋಸ್ಕೆಲೆಟನ್ ಫ್ರಾಕ್ಷನ್ಸ್ ದ ಸಬ್ಸ್ಟೆನ್ಸಸ್ ಲೈಕ್ ದ ಫೈಬ್ರಿಲ್ಸ್, ಮಯೋಫೈಬ್ರಿಲ್ಸ್ ಆಗ್ಬೋದು, ದ ಸೆಲ್ ಫೈಬರ್ಸ್ ಆರ್ ಫೌಂಡ್ ಇನ್ ದ ಸೈಟೋಸ್ಕೆಲೆಟನ್ ಫ್ರಾಕ್ಷನ್. Next technique is the electrophoresis. Now electrophoresis again technique, the modern technique used in the laboratories based on separation of the macromolecules based on their size and based on their electric charge. So based on the size and based on electric charges, so the substances are separated. So the electrophoresis, the word electrophoresis denotes application of the electricity to separate the substances based on their charges. So this technique is applied to the negative charge so that proteins always move towards the positive charge. ನೆಗೆಟಿವ್ ಚಾರ್ಜ್ ಯೂಸ್ ಮಾಡಿಕೊಂಡು ನಾವು ಪ್ರೋಟೀನ್ಸ್ನ ಪಾಸಿಟಿವ್ ಚಾರ್ಜ್ ಕಡೆ ಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ದಿಸ್ ಟೆಕ್ನಿಕ್ ಈಸ್ ಯೂಸ್ ಟು ಸಪ್ರೇಟ್ ದಿ DNA ಫ್ರಮ್ ದಿ RNA. ಸೊ ಅಪ್ಲಿಕೇಶನ್ಸ್ ಆಫ್ ದಿ ಎಲೆಕ್ಟ್ರೋಫೋರೆಸಿಸ್, ಇದರಲ್ಲಿ DNA ಫ್ರಮ್ DNA ಆ್ಯಂಡ್ RNA ಐಸೋಲೇಷನ್ಸ್, ಎಂಜೈಮ್ ಐಸೋಲೇಷನ್ಸ್ ಆ್ಯಂಡ್ ಅನಲೈಸಿಂಗ್ ದಿ ಪ್ರೋಟೀನ್ ಮಿಕ್ಸ್ಚರ್ಸ್. ಈಗ ನೋಡಿ, ಜಸ್ಟ್ ಇಟ್ ಇಸ್ ಎ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ದಿ ಸೆಲ್ ಕಂಟೆಂಟ್ which has the DNA sample. So DNA sample along with the gel loading buffer, DNA sample along with the gel loading buffer. So DNA na separate ಮಾಡಿಕೊಂಡು DNA loading sample, that buffer is placed on the what you call as agarose gel electrophoresis. So agarose gel electrophoresis ಮೇಲೆ just you are putting the DNA sample on this agarose gel electrophoresis. Next step ಅಲ್ಲಿ you are supply the power supply of 80 to 120 volts and the power supply it is supplied to the anode, ಮತ್ತು ಈ ಕಡೆ ಒಂದು ಕಡೆ ಕ್ಯಾಥೋಡ್, ಇನ್ನೊಂದು ಕಡೆ ಆ್ಯನೋಡು. ಸೊ ಜಸ್ಟ್ ಯು ಪ್ಲೇಸ್ ದಿ DNA sample ಆನ್ ಟು ದಿ agarose electrophoresis gel. DNA when subject to the electricity, now ಏನಾಗ್ತದೆ, the DNA sample is separated based on their masses and of course base of their electric charges ಇಂದ ಮತ್ತು ಮಾಸ್ ಇಂದ ಏನಾಗುತ್ತೆ, DNA samples ಸೆಪರೇಟ್ ಆಗುತ್ತೆ. ಸೊ DNA ದಲ್ಲಿ ಏನಿರುತ್ತೆ, we know the DNA has the purines and the pyrimidines. So the purines consisting of the adenines and guanine, which are the double cyclic heterocyclic compounds. ಎರಡು ಸೈಕಲ್ ಇರುವಂಥ ಕಾಂಪೌಂಡ್ಸು ಅಡಿನೈನ್ and the guanine, ಮತ್ತು ಸಿಂಗಲ್ cyclic compounds are the cytosine and the thymine. So these are called as the pyrimidines. The purines and the pyrimidines are in equal proportions. So A plus G is equal to C plus T, that one we call as the Chargaff rule. So ಅದರಲ್ಲಿ DNA fragments ಅಲ್ಲಿ basically we have the adenine, guanine, cytosine and thymine. So they are separated based on the weight, based on their weight and based on their electrical charges. So just they separated DNA fragments. ಮತ್ತೆ ಲಾಸ್ಟ್ ಅಲ್ಲಿ ಏನು ಮಾಡ್ತಾ ಇದ್ದೀವಿ, just you use the standard DNA marker and this is illuminated with the help of the use of the radioactive substances. So this is about the electrophoresis. So the applications of electrophoresis ಅಲ್ಲಿ applications basically you are going to separate the proteins and separate the amino acids, separate the DNA, separate the RNA, and ಇದರಲ್ಲಿ electrophoresis ಅಲ್ಲಿ we have the northern blotting, the western blotting and the southern blotting.